ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಅಕ್ಕಿ ರೊಟ್ಟಿ ಮತ್ತು ಕೊಬ್ಬರಿ ಖಾರ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಜೀರಿಗೆ, ಕರಿಬೇವು, ಕ್ಯಾರೆಟ್, ಮೆಣಸಿನಕಾಯಿ, ಈರುಳ್ಳಿ, ತುರಿದುಕೊಂಡ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು. ನಾವು ಇಲ್ಲಿ ಫಸ್ಟಿಗೆ ಸಣ್ಣ ಮಿಕ್ಸರ್ ಜಾರಿನಲ್ಲಿ 2 ರಿಂದ 3 ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಹಾಕಿದ್ದೇವೆ. ಸ್ವಲ್ಪ ಕರಿಬೇವು, 5 ರಿಂದ 6 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಬನ್ನಿ ಅಕ್ಕಿ ರೊಟ್ಟಿಯನ್ನು ಮಾಡಿಕೊಳ್ಳಲು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಫಸ್ಟಿಗೆ ನಾವು ಇಲ್ಲಿ ಸ್ವಲ್ಪ ನೀರನ್ನು ಕಾಯಿಸಿಕೊಂಡಿದ್ದೇವೆ. ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇವೆ. ಅದರಲ್ಲಿ 1 ಸ್ಪೂನ್ ಉಪ್ಪು, ನಾವು ಗ್ರೈಂಡ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಎಲ್ಲ ಪೇಸ್ಟನ್ನು ಹಾಕಿಕೊಂಡಿದ್ದೇವೆ. ಇದರಲ್ಲಿ ಸ್ವಲ್ಪ ಕ್ಯಾರೆಟ್ ಗೀಚಿಕೊಂಡಿರುವ, ಇದರಿಂದ ಚೆನ್ನಾಗಿ ಕಲರ್ ಬರುತ್ತೆ. ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳಿ. ಇದರಲ್ಲಿ ನಾವು ಎಲ್ಲ ತರಕಾರಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನಾವು ಬಿಸಿ ಮಾಡಿಟ್ಟುಕೊಂಡಿರುವ ನೀರನ್ನು ಆ್ಯಡ್ ಮಾಡಿದ್ದೇವೆ. ಇದರಲ್ಲಿ ನೀರನ್ನು ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ನಾದಿ ಚೆನ್ನಾಗಿ ನಾದಿಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ರೆಡಿಯಾಗಿದೆ. ಅದನ್ನು 5 ನಿಮಿಷ ಇಡಿ. ಬನ್ನಿ ಕೊಬ್ಬರಿ ಖಾರ ಮಾಡೋಣ. ಇಲ್ಲಿ ನಾವು ಸ್ವಲ್ಪ ಕೊಬ್ಬರಿಯನ್ನು ತೊಗೊಂಡಿದ್ದೇವೆ, 3 ರಿಂದ 4 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ದಪ್ಪದಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾವು ಒಗ್ಗರಣೆ ಕೊಡೋಣ ಬನ್ನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿಕೊಳ್ಳಿ. ಅದನ್ನು ಚೆನ್ನಾಗಿ ಕಾಯಲು ಬಿಡಿ. ಅದ ನಂತರ ಅದರಲ್ಲಿ ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳಿ. 2 ರಿಂದ 3 ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಹಾಕಿಕೊಳ್ಳಿ. ಈರುಳ್ಳಿ ಭಾಳ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಪುದೀನ ಹಾಕಿಕೊಂಡಿದ್ದೇವೆ. 1 ಸ್ಪೂನ್ ಉಪ್ಪು, 1/2 ಟೀ ಸ್ಪೂನ್ ಅರಶಿಣ. ಆಮೇಲೆ ನಾವು ದಪ್ಪನೆ ತುರಿ ಮಾಡಿಕೊಂಡಿರುವ ಕೊಬ್ಬರಿಯನ್ನು ಹಾಕಿಕೊಳ್ಳಿ. ಅದರಲ್ಲಿ ಹುರಿದುಕೊಂಡು ತೆಗೆದಿಡಿ ಅದನ್ನು. ಬನ್ನಿ ಅಕ್ಕಿ ರೊಟ್ಟಿ ಮಾಡೋಣ. ಇದನ್ನು ನೀವು ಕೈಯಿಂದನೂ ಬಡಿಯಬಹುದು, ನಮ್ಮ ರೀತಿ ಲಟ್ಟಿಸ್ಕೊಂಡು ಮಾಡಬಹುದು. ನೋಡಿ ಚೆನ್ನಾಗಿ ಆಗಿದೆ ಅಂತ. ಇದನ್ನು ಚೆನ್ನಾಗಿ ಎಣ್ಣೆ ಹಚ್ಚಿ ಅಥವಾ ನೀರನ್ನು ಹಚ್ಚಿ ಬೇಯಿಸಬಹುದು. ನೋಡಿ, ನಮ್ಮ ಕಲರ್ಫುಲ್ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.